ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ಜಾಗಗಳಲ್ಲಿ ಜೇಡರ ಬಲೆ ಕಟ್ಟುವುದರಿಂದ ಯಾವುದರ ಸಂಕೇತ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಜೇಡರ ಬಲೆ ಮನೆಯ ಛಾವಣಿ ಮತ್ತು ಮೂಲೆ ಮೂಲೆಗಳಲ್ಲಿ ಕಟ್ಟುಕೊಂಡಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಮನೆಯಲ್ಲಿ ದೀರ್ಘಕಾಲವೇನಾದರೂ ಜೇಡರ ಬಲೆ ಕಟ್ಟುಕೊಂಡಿದ್ದರೆ ಹಣದ ಕೊರತೆ, ಆರ್ಥಿಕ ಸಂಕಷ್ಟ ಉಂಟಾಗುತ್ತದೆ. ಇನ್ನು ಮನೆಯಲ್ಲಿ ಅಡುಗೆ ಮನೆಯ ಜಾಗದಲ್ಲಿ ಜೇಡರ ಬಲೆ ಕಟ್ಟಿದ್ದರೆ ಆರೋಗ್ಯ ಸಮಸ್ಯೆ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇನ್ನು ಮಲಗುವ ಕೋಣೆಗಳಲ್ಲಿ ಜೇಡ ಬಲೆ ಕಟ್ಟಿದ್ದರೆ ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತದೆ. ಇನ್ನು ದೇವರ ಕೋಣೆಯಲ್ಲೇನಾದರೂ ಜೇಡರ ಬಲೆ ಕಟ್ಟಿಕೊಂಡಿದ್ದರೆ ದುರಾದೃಷ್ಟಕ್ಕೆ ಕಾರಣವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಕೂಡ ಭಿನ್ನಾಭಿಪ್ರಾಯ ಹೆಚ್ಚಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಜೊತೆಗೆ ಅಶುಭದ ಸಂಕೇತ ಕೂಡ ಹೌದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜೇಡರ ಬಲೆಯನ್ನ ಅಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಜೇಡರ ಬಲೆ ಕಟ್ಟುಕೊಂಡಿದ್ದರೆ ಅದಕ್ಕೆ ಏನು ಪರಿಹಾರ ಅಂತ ನೋಡೋದಾದ್ರೆ, ಮನೆಯನ್ನ ವಿಶೇಷವಾಗಿ ಮೂಲೆ ಮೂಲೆಗಳನ್ನ, ಛಾವಣಿಗಳನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಜೇಡರ ಬಲೆಯನ್ನ ಸ್ವಚ್ಛಗೊಳಿಸಲು ಮಂಗಳವಾರ ಅಥವಾ ಶುಕ್ರವಾರವನ್ನ ತಪ್ಪಿಸಿ. ಬಲೆಗಳನ್ನ ತೆಗೆದ ನಂತರ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಪಚ್ಚೆ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಆರತಿ ಮಾಡಿ. ಜೇಡಗಳು ಮತ್ತೆ ಬಲೆ ಕಟ್ಟದಂತೆ ತಡೆಯಲು ನಿಂಬೆ, ಪುದೀನ ಅಥವಾ ವಿನೆಗರ್ ಬಳಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.